ವೀಕ್ಷಕರೇ, ಇವಾಗ ನಾನು ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವದ 7ನೇ ಸಂಭ್ರಮದ ಅತ್ಯಂತ ಪ್ರಮುಖ ಸ್ಥಾನವಾಗಿರ್ತಕ್ಕಂಥ ಪ್ರಧಾನ ಮಂಟಪ ಅನುಭವ ಮಂಟಪದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ನನ್ನೊಂದಿಗೆ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಮತ್ತು ಇಡೀ ಭಾರತೀಯ ಸಂಸ್ಕೃತಿ ಉತ್ಸವದ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಪೂಜ್ಯ ಸದಾಶಿವ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಪೂಜ್ಯರಿಗೆ ಪ್ರಣಾಮಗಳು ಹಾಗೂ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಇದು 28ರಿಂದ ಪ್ರಾರಂಭ ಆಗುವಂಥ ಕಾರ್ಯಕ್ರಮ ಫೆಬ್ರವರಿ 6ನೇ ತಾರೀಕಿನವರೆಗೆ ಇರ್ತದೆ. 28ನೇ ತಾರೀಕು ಮೆರವಣಿಗೆ, ಶೋಭಾಯಾತ್ರೆ, 29 ಮಾತೃಭೋಜನ, ಆನಂತರ ಉನ್ನತ ಶಿಕ್ಷಣ, ಆನಂತರ ಸ್ವಯಂ ಉದ್ಯೋಗ, ಆಹಾರ ಮತ್ತು ಆರೋಗ್ಯ ಮತ್ತು ಗ್ರಾಮ ಸ್ವಯಂ ಉದ್ಯೋಗ ಇವೆಲ್ಲವೂ ಕೂಡ ಜೀವನಕ್ಕೆ ಬೇಕಾದಂಥ 9 ಆಯಾಮಗಳನ್ನು ಜೋಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಇದು ಭಾರತೀಯ ಸಂಸ್ಕೃತಿ ಉತ್ಸವದ 7ನೇ ಕಾರ್ಯಕ್ರಮ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಕೊತ್ತಲ ಸ್ವರ್ಣ ಮಹೋತ್ಸವ 50ನೇ ವರ್ಷದ ಸ್ವರ್ಣ ಮಹೋತ್ಸವ ಇದಾಗಿದೆ. ವಿಕಾಸ್ ಅಕಾಡೆಮಿಯ 21 ವರ್ಷದ ಜರ್ನಿ. 21 ವಿಕಾಸ್ ಅಕಾಡೆಮಿ ಅಂದರೆ ಕಲ್ಯಾಣ ಕರ್ನಾಟಕದ 8 ಜಿಲ್ಲೆಗಳು ಅಂದರೆ 7 ಜಿಲ್ಲೆಗಳು 48 ತಾಲೂಕುಗಳನ್ನು ಒಳಗೊಂಡಂಥ ಒಂದು ಸವಿಸ್ತಾರವಾದಂಥ ಅಭಿವೃದ್ಧಿಯ ಪರ್ವ ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳ್ಳಲಿದೆ. ಅದನ್ನು ನೋಡುವುದಕ್ಕಾಗಿ ಸಮಸ್ತ ಭಾರತ ದೇಶದ ಜನ, ವಿದೇಶದಲ್ಲಿರುವಂಥ ನಮ್ಮ ಭಾರತೀಯರು ಎಲ್ಲರೂ ಬರಬೇಕಂತ ನಾನು ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ತೇನೆ. ಅದರಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಹಿತೈಷಿಗಳು, ಬಂಧುಗಳು ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಹೊಂದಿರುವಂಥ ಜನರು ಮುಂದೆ ತಮ್ಮ ಮಕ್ಕಳಿಗಾಗಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕಾಗಿ ಏನು ಬೇಕು ಅದೆಲ್ಲವೂ ಕೂಡ ಸಿಗೋದಕ್ಕೆ ಸಾಧ್ಯ ಇದೆ. ಒಟ್ಟು 240 ಎಕರೆಯಲ್ಲಿ ಈ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ. ಇದು ನೀಲಹಳ್ಳಿ ಬಿರ್ನಾಡಿಯ ಪಕ್ಕದ ಕೇಂದ್ರದಲ್ಲಿದೆ. ಕಲಬುರಗಿ ಮತ್ತು ಸೇಡಮದ ಮೇನ್ ಹೈವೇ ರೋಡ್ನಲ್ಲಿದೆ. ಇದಕ್ಕೆ 10 ವರ್ಷದ ಸತತವಾದಂಥ ಪ್ರಯತ್ನದಿಂದ ಇವತ್ತು ಈ ಕಾರ್ಯಕ್ರಮ ರೂಪುಗೊಂಡಿದೆ. ಇದೇ 28ರಿಂದ ಪ್ರಾರಂಭಗೊಂಡು ಫೆಬ್ರವರಿ 6ನೇ ತಾರೀಕಿನವರೆಗೆ ಕಾರ್ಯಕ್ರಮ ಅನಾವರಣಗೊಂಡಿದೆ. ಸರ್ವರಿಗೂ ಸ್ವಾಗತ. ಈ 9 ದಿನಗಳ ಕಾರ್ಯಕ್ರಮ ಬಹಳ ವೈವಿಧ್ಯಪೂರ್ಣವಾಗಿ ನಡೀತಾ ಇದೆ. ಒಂದು ಉತ್ಸವಗಳು, ಒಂದು ಜಾತ್ರೆಗಳು, ಒಂದು ಸಮ್ಮೇಳನಗಳು ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡಬೇಕು. ಅದು ಜಗತ್ತಿಗೆ, ನಾಡಿಗೆ, ವಿಶ್ವಕ್ಕೆ ಕೊಡಬೇಕಾಗಿದೆ. ನೀವು ಈ 6 ಉತ್ಸವಗಳನ್ನು ಮಾಡಿದ್ದೀರಿ. ಇದು 7ನೇ ಭಾರತೀಯ ಸಂಸ್ಕೃತಿ ಉತ್ಸವ. ಏನು ಜನರಿಗೆ ಸಂದೇಶ ಕೊಡಲಿಕ್ಕೆ ತಾವು ಇಷ್ಟಪಡ್ತೀರಿ? ಮೊದಲಿಗೆ ಮಾಡಿದಾಗ ಕಲಬುರಗಿ ಕಂಪನಿನ ಒಂದು ಉದಾಹರಣೆ ಕೊಡ್ತೇನೆ. ಒಂದು 1200 ವರ್ಷದ ಇತಿಹಾಸ ಇರುವಂಥ ಮಠದ ಸ್ವಾಮೀಜಿಯವರು ಹೇಳಿದರು, 1200 ವರ್ಷದ ಇತಿಹಾಸ ಇರುವಂಥ ನಮ್ಮ ಮಠದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈಗ ನಿಮ್ಮ ಸಣ್ಣದಾದಂಥ ಒಂದು ಸಂಸ್ಥೆಯಿಂದ ನಾವು ಇದನ್ನು ಮಾಡಬೇಕು ಅನ್ನೋಂಥ ನಿಮ್ಮ ಹೆಜ್ಜೆ ಇಟ್ಟು ಕೊಲ್ಲಾಪುರದಲ್ಲಿ ನಾವು ಮಾಡ್ತೀವಿ ಅಂತಂದು ಅವರು ಅವತ್ತು ಗಟ್ಟಿಯಾದಂಥ ನಿರ್ಧಾರ ತೆಗೆದುಕೊಂಡು ಅವರು ಕೊಲ್ಲಾಪುರದಲ್ಲಿ ಕರವೀರ ಕ್ಷೇತ್ರದಲ್ಲಿ ಆ ರೀತಿಯಾದಂಥ ಭಾರತೀಯ ಸಂಸ್ಕೃತಿ ಉತ್ಸವ ಮಾಡಿದರು. ಅದಾದಮೇಲೆ ಬಸವನಗೌಡ ಪಾಟೀಲ್ರವರು ಮಾಡಿದರು. ಇದರಿಂದ ಏನಾಗುತ್ತೆ ಅಂದರೆ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಹೇಳುವಂಥ ಆತ್ಮನಿರ್ಭರ ಭಾರತ ಅನ್ನುವಂಥ ಮಾತು, ಮೇಕ್ ಇನ್ ಇಂಡಿಯಾ ಅನ್ನುವಂಥ ಮಾತು 10-12 ವರ್ಷದ ಹಿಂದೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಏನಿತ್ತು ಆ ಸಂದರ್ಭದಲ್ಲಿ ಅದು ಇಟ್ಟುಕೊಂಡು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾವ ಹಳ್ಳಿಯಿಂದ ಏನು ವಸ್ತು ಉತ್ಪಾದನೆ ಆಗುತ್ತೆ ಅದು ಮಾರಾಟ ಆಗಬೇಕು ಅನ್ನುವಂಥ ಒಂದು ಹೆಗ್ಗುರುತಿತ್ತು. ಅದನ್ನ ಇಟ್ಟುಕೊಂಡು ಮಾಡ್ಕೊಂಡು ಇವತ್ತು ಅವರು ದೊಡ್ಡ ಬಾಯಿಂದ ದೊಡ್ಡದಾಗಿ ಹೇಳಿದ್ರೆ ದೊಡ್ಡದು ಪ್ರಚಾರ ಇರುತ್ತೆ, ಸಣ್ಣ ಬಾಯಿಂದ ಇದೆ, ಸಣ್ಣ ಮಾತಿದೆ. ಆದರೆ ಸಮಾಜದಲ್ಲಿ ಅಮೃತನ ಇರ್ತದೆ, ವಿಷಯ ಇರ್ತದೆ. ಅಮೃತ ತೆಗೆಯೋದು ಬಿಡೋದು ಎಂದಿಗೂ ತಪ್ಪ ಅಲ್ಲ. ಅಮೃತವನ್ನು ತೆಗಲೇಬೇಕು. ಅದಕ್ಕೆ ಅಮೃತವನ್ನು ತೆಗೆಯುವಂಥ ಕೆಲಸ ಇದು ನಡೆದಿದೆ. ಇದಕ್ಕೆಲ್ಲರ ಸಹಯೋಗ ಸಹಕಾರ ಬೇಕನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಇದರಿಂದ ದೇಶ ಸುಭಿಕ್ಷೆ, ಒಂದು ರೀತಿಯ ಸ್ವದೇಶಿ ಚಿಂತನೆ, ಭಾರತೀಯ ಸಂಸ್ಕೃತಿ ಉಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತಿದೆ. ಇದು ನಡೀತಾ ಬಂದಿದೆ, ಇನ್ನೂ ಹೆಚ್ಚಾಗುತ್ತೆ ಅನ್ನುವಂಥ ಅಭಿಪ್ರಾಯ ನಮ್ಮಲ್ಲಿ. ತುಂಬ ಒಳ್ಳೆಯದು ಪೂಜ್ಯ ಸ್ವಾಮೀಜಿಯವರು. ಯಾಕೆಂದರೆ ಭಾರತೀಯ ಸಂಸ್ಕೃತಿಯನ್ನು ಒಂದು ಅನಾವರಣಗೊಳಿಸುವ, ಆ ಮೂಲಕ ಜನಮಾನಸಕ್ಕೆ ಭಾರತೀಯ ಸಂಸ್ಕೃತಿಯನ್ನು ಬಿತ್ತುವ, ಆ ಮೂಲಕ 12 ವರ್ಷಗಳ ಹಿಂದೆ ಬೀಜಾಂಕುರಿಸಿದಂಥ ಆ ತತ್ವವನ್ನು ಕೇಂದ್ರ ಸರ್ಕಾರ ಅಳವಡಿಸಿಕೊಂಡು ಇವತ್ತು ಕಾರ್ಯಾನುಷ್ಠಾನ ಮಾಡ್ತಾ ಇದೆ. ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಅಥವಾ ಸ್ವದೇಶಿ ಕಲ್ಪನೆ ಆಗಿರ್ಬೋದು, ಅಂತಹ ಪರಿಕಲ್ಪನೆಯನ್ನು ಜನಮಾನಸಕ್ಕೆ ಮುಟ್ಟಿಸುವಂಥ ಈ ದೊಡ್ಡ ಉತ್ಸವ ಯಶಸ್ವಿಯಾಗಲಿ. ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಂದೇಶ ಜನತೆಗೆ ಮುಟ್ಟಲಿ ಎಂದು ನಾನು ಕೂಡ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಮಾತಿಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ.